ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 22ನೇ ದಿನದ ಪಾಠ. ನಾವು ಕೆಲಸ ಹುಡುಕುವಾಗ ಮೊದಲು ಎದುರಿಸುವುದು ಇಂಟರ್ವ್ಯೂ. ಅಲ್ಲಿ ಕೇಳುವ ಮೊದಲ ಪ್ರಶ್ನೆ, ನಿಮ್ಮ ಬಗ್ಗೆ ಹೇಳಿ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಇದಕ್ಕೆ ಹೆದರುವ ಅಗತ್ಯವಿಲ್ಲ. ನಿಮ್ಮ ಹೆಸರು, ಊರು, ಓದು ಮತ್ತು ಕೆಲಸದ ಅನುಭವವನ್ನು ಸರಳವಾಗಿ ಹೇಗೆ ಹೇಳಬೇಕು ಅಂತ ಇವತ್ತು ಕಲಿಯೋಣ. ಈ ವಿಡಿಯೋ ನೋಡಿದ ಮೇಲೆ ನೀವು ಯಾವುದೇ ಇಂಟರ್ವ್ಯೂಗೆ ಧೈರ್ಯವಾಗಿ ಹೋಗಬಹುದು. ಭಾಗ 1, ನಿಮ್ಮ ಪರಿಚಯ, ಸೆಲ್ಫ್ ಇಂಟ್ರೊಡಕ್ಷನ್. ಇಂಟರ್ವ್ಯೂ ಶುರು ಮಾಡುವಾಗ ಹೀಗೆ ಹೇಳಿ: ಗ್ರೀಟಿಂಗ್ಸ್, ಗುಡ್ ಮಾರ್ನಿಂಗ್ ಸರ್, ಮೇಡಮ್. ಶುಭೋದಯ ಸರ್, ಮೇಡಮ್. ನೇಮ್, ಮೈ ನೇಮ್ ಇಸ್, ನಿಮ್ಮ ಹೆಸರು. ಪ್ಲೇಸ್, ಐ ಆಮ್ ಫ್ರಾಮ್, ನಿಮ್ಮ ಊರು. ಎಜುಕೇಷನ್, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್ ಇನ್, ನಿಮ್ಮ ಡಿಗ್ರಿ. ಸಿಂಪಲ್ ಟಿಪ್, ಐ ಆಮ್ ಅ ಹಾರ್ಡ್ ವರ್ಕಿಂಗ್ ಪರ್ಸನ್, ನಾನು ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿ. ಭಾಗ 2, ಕೆಲಸದ ಅನುಭವದ ಬಗ್ಗೆ. ಒಂದು ವೇಳೆ ನೀವು ಹಿಂದೆ ಕೆಲಸ ಮಾಡಿದ್ದರೆ ಹೀಗೆ ಹೇಳಿ: ಎಕ್ಸ್ಪೀರಿಯನ್ಸ್, ಐ ಹ್ಯಾವ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕ್ಷೇತ್ರ, ನನಗೆ 2 ವರ್ಷದ ಅನುಭವವಿದೆ. ಕರೆಂಟ್ ಸ್ಟೇಟಸ್, ಕರೆಂಟ್ಲಿ ಐ ಆಮ್ ವರ್ಕಿಂಗ್ ಆಟ್, ಕಂಪನಿ ಹೆಸರು, ಪ್ರಸ್ತುತ ನಾನು ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನ್ಯೂ ಜಾಬ್, ಐ ವಾಂಟ್ ಟು ವರ್ಕ್ ಇನ್ ಯೋರ್ ಕಂಪನಿ, ನನಗೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡಬೇಕು. ಸ್ಕಿಲ್ಸ್, ಐ ಆಮ್ ಗುಡ್ ಆಟ್ ಡ್ರೈವಿಂಗ್, ಅಕೌಂಟಿಂಗ್ ಆರ್ ಟೈಪಿಂಗ್, ನಾನು ಡ್ರೈವಿಂಗ್, ಅಕೌಂಟಿಂಗ್ ಮತ್ತು ಟೈಪಿಂಗ್ನಲ್ಲಿ ಪರಿಣಿತನಾಗಿದ್ದೇನೆ. ಭಾಗ 3, ಸಂಬಳ ಮತ್ತು ಸಮಯ ಕೇಳುವುದು. ಇಂಟರ್ವ್ಯೂ ಕೊನೆಯಲ್ಲಿ ಇವುಗಳ ಬಗ್ಗೆ ವಿಚಾರಿಸಿ: ಕನ್ನಡ, ಕೆಲಸದ ಸಮಯ ಎಷ್ಟು? ಇಂಗ್ಲಿಷ್, ವಾಟ್ ಆರ್ ದ ವರ್ಕಿಂಗ್ ಅವರ್ಸ್? ಕನ್ನಡ, ನನಗೆ ಎಷ್ಟು ಸಂಬಳ ಸಿಗುತ್ತೆ? ಇಂಗ್ಲಿಷ್, ವಾಟ್ ಇಸ್ ದ ಸ್ಯಾಲರಿ ಫಾರ್ ದಿಸ್ ಜಾಬ್? ಕನ್ನಡ, ನಾನು ಯಾವಾಗ ಕೆಲಸಕ್ಕೆ ಸೇರಬೇಕು? ಇಂಗ್ಲಿಷ್, ವೆನ್ ಶುಡ್ ಐ ಜಾಯಿನ್ ದ ವರ್ಕ್? ಕ್ಲೋಸಿಂಗ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಸ್ನೇಹಿತರೆ, ಇಂಟರ್ವ್ಯೂ ಇಂಗ್ಲಿಷ್ ಈಗ ನಿಮಗೆ ಸುಲಭ ಅನಿಸ್ತಿದೆಯಾ? ಇವತ್ತಿನ ಹೋಮ್ವರ್ಕ್: ನನ್ನ ಹೆಸರು, ನಿಮ್ಮ ಹೆಸರು ಮತ್ತು ನಾನು ನಿಮ್ಮ ಊರಿಂದ ಬಂದಿದ್ದೇನೆ ಅನ್ನೋದನ್ನ ಇಂಗ್ಲಿಷ್ನಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಆತ್ಮವಿಶ್ವಾಸ ಹೀಗೆ ಇರಲಿ. ನಾಳೆ ನಾವು ಫ್ರೆಂಡ್ಸ್ ಜೊತೆ ಮತ್ತು ಹೊರಗೆ ಹೋದಾಗ ಕ್ಯಾಶುವಲ್ ಇಂಗ್ಲಿಷ್ ಮಾತಾಡುವುದು ಹೇಗೆ ಅನ್ನೋದನ್ನ ಕಲಿಯೋಣ. ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು.